ವೀಕ್ಷಕರೇ ನಮಸ್ಕಾರ. ಇವತ್ತು ನಾವು ಉಡುಪಿಯ ಅಜ್ಜರ್ಕಾಡ್ ಪಾರ್ಕ್ ಬಳಿ ಇರುವಂತಹ ಡಯಾನಾ ಚೇಂಬರ್ಸ್ ಬಿಲ್ಡಿಂಗ್ ಅಲ್ಲಿರೋ ಫಿಶ್ ಕ್ಯಾಂಪಸ್ ಅನ್ನೋ ಹೋಟೆಲ್ಗೆ ಬಂದಿದ್ದೀವಿ. ಈ ಹೋಟೆಲ್ನ ವಿಶೇಷ ಏನಪ್ಪಾ ಅಂತಂದ್ರೆ, ಪುರಾಣಗಳಲ್ಲಿ ಉಲ್ಲೇಖಿಸಿದಂತೆ ಬಕಾಸುರನ ಬಂಡಿ ಅನ್ನೋದನ್ನ ನೀವು ಕೇಳಿರ್ತೀರಾ. ಅದೇ ರೀತಿ ಉಡುಪಿಯಲ್ಲಿ ಪ್ರಪ್ರಥಮ ಬಾರಿಗೆ 14 ವಿವಿಧ ಬಗೆಯ ಆಹಾರ ಖಾದ್ಯಗಳನ್ನು ಹೊಂದಿರುವಂತಹ ಬಕಾಸುರನ ಬಾಡೂಟ ಅನ್ನೋ ಹೊಸ ರೀತಿಯ ಒಂದು ಖಾದ್ಯವನ್ನ ಅಂದ್ರೆ ತಾಲಿಯನ್ನ ಇವರು ಪರಿಚಯಿಸ್ತಾ ಇದ್ದಾರೆ. ಇದು ಯಾವ ರೀತಿ ಇರುತ್ತೆ? ಇದಲ್ದೇನೆ ಇದ್ರ ಜೊತೆಗೆ ಫಿಶ್ ಬಿರಿಯಾನಿ ಸಿಗುತ್ತೆ, ನಾಟಿ ಕೋಳಿ ಸುಕ್ಕ ಹಾಗೂ ಗಸಿ ಸಿಗುತ್ತೆ. ಇದೆಲ್ಲ ಹೇಗಿರ್ಬೋದು, ಎಷ್ಟು ರುಚಿಕರವಾಗಿರುತ್ತೆ, ಬನ್ನಿ ನೋಡ್ಕೊಂಬರೋಣ. ಉಡುಪಿಯ ಅಜ್ಜರ್ಕಾಡ್ ಪಾರ್ಕ್ ಬಳಿ ಇರುವಂತಹ ಡಯಾನಾ ಚೇಂಬರ್ಸ್ನ ಮೊದಲನೇ ಮಹಡಿಯಲ್ಲಿರುವಂಥದ್ದೇ ಫಿಶ್ ಕ್ಯಾಂಪಸ್ ಹೋಟೆಲ್. ಲಾಕ್ಡೌನ್ ನಂತರದಲ್ಲಿ ಪ್ರಾರಂಭಗೊಂಡ ಈ ಹೋಟೆಲ್ನಲ್ಲಿ ವಿವಿಧ ರೀತಿಯ ಸ್ವಾದಿಷ್ಟವಾದ ಮಾಂಸಾಹಾರ ಖಾದ್ಯಗಳು ಸವಿಯಲು ಸಿಗುತ್ತೆ. ಮಾಂಸಾಹಾರ ಪ್ರಿಯರಿಗೆಂದೇ ವಿನೂತನವಾದ ಬಾಯಿ ಚಪ್ಪರಿಸುವಂತಹ ಖಾದ್ಯಗಳನ್ನ ಪರಿಚಯಿಸಿದ್ದು ಪ್ರಾರಂಭಗೊಂಡ 1 ತಿಂಗಳಲ್ಲೇ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ. ಸ್ವತಃ ತಾವೇ ತಯಾರಿಸುವ ಮಸಾಲೆಯಿಂದ ವಿಶೇಷವಾಗಿ ಫಿಶ್ ಬಿರಿಯಾನಿ, ಫಿಶ್ ಫ್ರೈ ಹಾಗೂ ನಾಟಿ ಕೋಳಿ ಸುಕ್ಕಾದಂತಹ ಹಲವು ಬಗೆಯ ಖಾದ್ಯಗಳನ್ನ ಇವರು ತಯಾರಿಸ್ತಾ ಇದ್ದಾರೆ. ಈ ಎಲ್ಲ ಸ್ವಾದಿಷ್ಟ ಖಾದ್ಯಗಳ ಹಿಂದಿನ ವಿಶೇಷತೆ ಏನು? ಬನ್ನಿ ನೋಡ್ಕೊಂಬರೋಣ. ತುಂಬ ಹೊಸ ವೆರೈಟಿಗಳನ್ನು ನಾನ್ ವೆಜ್ನಲ್ಲೂ ಅಥವಾ ಮೀನಿನಲ್ಲೂ ತುಂಬ ಹೊಸ ವೆರೈಟಿಗಳನ್ನು ಇಲ್ಲಿ ಪ್ರಯತ್ನ ಮಾಡ್ತಾ ಇದ್ದೇವೆ. ಮೀನಿನ ಫ್ರೈ ಕೊಡುವಂಥದ್ದು ಸಾಮಾನ್ಯ ಎಲ್ಲ ಕಡೆ ಕೊಡ್ತಾರೆ, ನಮ್ಮಲ್ಲೂ ಕೊಡ್ತೀವಿ. ಆದರೆ ನೀವು ಇಲ್ಲಿ ಬಂದು ನೋಡಿದರೆ ತಿಂದರೆ ಗೊತ್ತಾಗುತ್ತೆ. ನಮ್ಮ ಮೀನಿನ ಮಸಾಲೆ ಅದು ಬಹುಶಃ ನಿಮಗೆ ಇಲ್ಲಿ ಉಡುಪಿಯಲ್ಲಿ ಎಲ್ಲೂ ಸಿಗಲಿಕ್ಕಿಲ್ಲ. ಅಷ್ಟು ಅಂದರೆ ಥೇಟ್ ಮನೆಯಲ್ಲೇ ಅಮ್ಮ ಬಹಳ ಮನಸ್ಸಿಟ್ಟು ಮಾಡಿದರೆ ಹೇಗಿರುತ್ತೋ ಆ ರೀತಿಯ ರುಚಿ ಇರುವಂಥ ಮೀನಿನ ಮಸಾಲೆ ಅದು. ಹಾಗೆ ಮೀನಿನ ಸಾರು ಕೂಡ ಮನೆಯದ್ದೇ ಘಮ ಇರುವಂಥ, ಇಲ್ಲಿ ಅದನ್ನು ತಯಾರು ಮಾಡಲಿಕ್ಕೂ ಒಬ್ಬರು ಅಮ್ಮ ಇದ್ದಾರೆ, ಹಾಗೆ ಬಡಿಸ್ಲಿಕ್ಕೂ ಇಲ್ಲೂ ಅಮ್ಮಂದ್ರೆ ಇದ್ದಾರೆ. ಇಲ್ಲಿ ಮೀನು ಸಿಗುತ್ತೆ, ನಿಮಗೆ ಚಿಕನ್ ಐಟಮ್ ಸಿಗುತ್ತೆ, ಮಟನ್ ಐಟಮ್ಗಳು ಸಿಗುತ್ತೆ, ಎಲ್ಲವೂ ಸಿಗುತ್ತೆ. ಜೊತೆಗೆ ಪ್ರತಿ ಬುಧವಾರ ದಿವಸ ನಾಟಿ ಕೋಳಿಯ ಖಾದ್ಯಗಳನ್ನು ಮಾಡ್ತೀವಿ. ಅದರಲ್ಲಿ ವಿಶೇಷವಾಗಿ ತುಳುನಾಡಿನಲ್ಲಿ ಮಾಡುವಂಥ ನಾಟಿ ಕೋಳಿ ಉಕ್ಕರಿ ಮತ್ತು ನಾಟಿ ಕೋಳಿ ಸುಕ್ಕ, ಇದರ ಜೊತೆಗೆ ನೀರು ದೋಸೆ, ಕೋರಿ ರೊಟ್ಟಿ, ಈ ಥರದ್ದೆಲ್ಲವೂ ನಮ್ಮ ಇಲ್ಲಿ ಸಿಗುತ್ತೆ. ಒಟ್ಟು ಅಪ್ಪಟ ತುಳುನಾಡಿನ ಕರಾವಳಿಯ ಖಾದ್ಯವನ್ನು ನಾವಿಲ್ಲಿ ಕೊಡ್ತಾ ಇದ್ದೀವಿ. ಇದರ ಜೊತೆಗೆ ನಾವೀಗ ಹೊಸದಾಗಿ ಉಡುಪಿಯಲ್ಲೇ ಮೊದಲ ಬಾರಿಗೆ ಬಕಾಸುರನ ಬಾಡೂಟ ಅಂತ ಒಂದು ಹೊಸ ರೀತಿಯ ಒಂದು ಊಟವನ್ನು, ಅದನ್ನು ಮೀಲ್ ಆಫ್ ಬಕಾಸುರ್ ಅಂತ ಅದನ್ನು ಪರಿಚಯ ಮಾಡ್ತಾ ಇದ್ದೀವಿ. ಅದರಲ್ಲಿ ಅದನ್ನು ಒಬ್ಬರಿಗೆ ಒಂದು ದೊಡ್ಡ ಎಲೆಯಲ್ಲಿ ಅದನ್ನು ಬಡಿಸ್ತೀವಿ. ಸುಮಾರು 14 ಐಟಮ್ಗಳು ಬರುತ್ತೆ. ಒಬ್ಬರಿಗೆ ಒಂದು ಎಲೆಯಲ್ಲಿ ಬಡಿಸಿದ್ರೆ ಒಂದು ಸೂಪ್ ಕೊಡ್ತೀವಿ, ಅದು ನಾನ್ ವೆಜ್ ಸೂಪ್ ಆಗಿರುತ್ತೆ. ಅದರ ಜೊತೆ ಒಂದು ಸಣ್ಣ ಸ್ವೀಟ್ ಇರ್ತದೆ, ಜೊತೆಗೆ ಪಲ್ಯ, ಚಟ್ನಿ, ಹಾಗೆ ಇದರ ಜೊತೆಗೆ ಒಂದು ಕಬಾಬ್ನ 2 ಪೀಸ್ಗಳಿರುತ್ತೆ, ಮಟನ್ ಸುಕ್ಕ ಹಾಕ್ತೀವಿ, ಫಿಶ್ ಫ್ರೈ ಇರ್ತದೆ. ಫಿಶ್ ಫ್ರೈ ಅಂದರೆ ಅದರಲ್ಲೂ ಅಂಜಲ್ ಫ್ರೈ ಇರ್ತದೆ, ಕಿಂಗ್ ಫಿಶ್ ಅಂತ ನಾವೇನು ಹೇಳ್ತೀವಿ, ಆ ಅಂಜಲ್ ಫ್ರೈಯನ್ನೇ ಹಾಕ್ತೀವಿ. ಅದರ ಜೊತೆಗೆ ನೀರು ದೋಸೆ ಅಥವಾ ಅವರು ಅಪೇಕ್ಷೆ ಪಟ್ಟರೆ ಪರೋಟ, ಅದು 2ರಲ್ಲಿ ಯಾವುದಾದ್ರೂ ಒಂದನ್ನು ಕೊಡ್ತೀವಿ. ಇನ್ನೊಂದು ವಿಶೇಷ ಏನಪ್ಪ ಅಂತಂದ್ರೆ, ಫಿಶ್ ಕರಿ ಮತ್ತೆ ರೈಸ್ ಇದೆಯಲ್ಲ, ನೀವು ಎಷ್ಟು ಬೇಕಾದರೂ ತಗೋಬಹುದು. ಇದನ್ನೆಲ್ಲ ಕೇಳಿ ಅನ್ನಿಸ್ತಾ ಇರ್ಬೋದು, ಅಲ್ಲ ಇಷ್ಟೊಂದು ವೆರೈಟಿ ಕೊಡ್ತಿದ್ದಾರೆ, ಅನ್ಲಿಮಿಟೆಡ್ ಊಟನೂ ಕೊಡ್ತಾರೆ, ಇದ್ರ ಪ್ರೈಸ್ ಎಷ್ಟಿರ್ಬೋದಪ್ಪ ಅಂತ ನೀವು ಎಣಿಸಿರ್ಲಿಕ್ಕೂ ಸಾಧ್ಯ ಇಲ್ಲ. ಒಂದು ಉತ್ತಮ ಬೆಲೆಗೆ ನಿಮಗೆ 14 ವೆರೈಟಿ ಇರುವಂತಹ ಬಕಾಸುರನ ಬಾಡೂಟ ಸಿಗುತ್ತೆ. ನಾನಂತೂ ಟೇಸ್ಟ್ ಮಾಡಿ ಇದನ್ನೆಲ್ಲ ಮುಗಿಸ್ತೀನಿ. ನೀವು ಬಂದು ಟೇಸ್ಟ್ ಮಾಡಿ, ತುಂಬಾ ಇಷ್ಟ ಆಗುತ್ತೆ. ಪ್ರತಿದಿನದ ಮಧ್ಯಾಹ್ನದ ಊಟವನ್ನ ಸೂಪ್ನಿಂದ ಪ್ರಾರಂಭಗೊಳಿಸಿ ಕೊನೆಯದಾಗಿ ರಸಂನ ಸವಿಯನ್ನು ಸವಿಯುವಂತೆ ಮಾಡುವ ಈ ಫಿಶ್ ಕ್ಯಾಂಪಸ್ನ ವಿಶೇಷವಾದ ಬಾಡೂಟವನ್ನ ಬಾಯಿ ಚಪ್ಪರಿಸಿ ತಿಂದವರು ಏನಂತಾರೆ, ಬನ್ನಿ ಕೇಳ್ಕೊಂಬರೋಣ. ಫಿಶ್ ಕ್ಯಾಂಪಸ್ಗೆ ನಾನಿವಾಗ 3ನೇ ಸಲ ಬರ್ತಾ ಇದ್ದೀನಿ. ಇಲ್ಲಿ ಬರ್ಲಿಕ್ಕೆ ನಂದು ಮೇನ್ ಉದ್ದೇಶ ಏನಂತ ಹೇಳಿದ್ರೆ, ಇಲ್ಲಿ ಮೀನು ಫ್ರೈ ಏನಿದೆ ಎಷ್ಟೊಂದು ಫ್ರೆಶ್ ಇದೆ ಅಂತ ಹೇಳಿದ್ರೆ, ನಮ್ಮ ಬೆರಳಲ್ಲಿ ನೆಕ್ಕಿ ತಿಂದ್ರೆ ನೋಡಿ, ಮತ್ತೆ ಕಲರ್ ಬಿಡಲ್ಲ. ಈ ಯಾವುದೇ ಮೀನು ಹೋಟೆಲ್ಗಳಿಗೆ ಹೋದ್ರೂ ಆ ಒಂದು ಮೀನ್ ತಿಂದಾಗ ಇಡೀ ಊರಿಗೆ ಗೊತ್ತಾಗತ್ತೆ ಇವ ಮೀನ್ ತಿನ್ಕೊಂಡು ಬಂದಿದ್ದಾನೆ ಅಂತ ಹೇಳಿ. ಇಲ್ಲಿ ಇದು ಎಸ್ಪೆಷಲಿ ಒಂದು ಈ ಫುಡ್ ಕಲರಿಂಗ್ ಬಣ್ಣ ಹಾಕದೆ ಅವರು ಮೀನ್ ಫ್ರೈ ತಯಾರು ಮಾಡ್ತಾರೆ. ಹಾಗೆ ಮೀನು ಇಲ್ಲಿ ಓನರ್ ಖುದ್ದು ಹೋಗಿ ಸಿಲೆಕ್ಟ್ ಮಾಡಿದ್ರಿಂದ
ಎಷ್ಟು ಫ್ರೆಶ್ ಇರುತ್ತೆ ಅಂದ್ರೆ ಆ ಮೀನಿಗೆ ಒಂದು ಕೈಗಳಿಗೆ ವಾಸನೆ ಕೂಡ ಬರಲ್ಲ. ಹಾಗಾಗಿ ಮತ್ತೆ ಮಸಾಲೆ ಎಲ್ಲ ಹೇಗೆ ಕರೆಕ್ಟಾಗಿ ಒಂದು ಉಪ್ಪು ಖಾರ ಹಾಕಿ ಅವರು ತಯಾರು ಮಾಡ್ತಾರಂತ ಹೇಳಿದ್ರೆ, ರೈಸ್ ಮಾತ್ರ ಮೀನು ಸಾರು ಇಲ್ಲದೆ ಖಾಲಿ ಮೀನು ಫ್ರೈ ಮಾತ್ರ ತಿನ್ಲಿಕ್ಕೆ ಇಲ್ಲಿ ಬರ್ಬೋದು. ಫಿಶ್ ಕ್ಯಾಂಪಸ್ ಸ್ಟಾರ್ಟ್ ಆದಾಗ ಫಸ್ಟ್ ಟೈಮ್ ಬಂದಿದ್ದೆ ಇಲ್ಲಿ. ಬಂದಾಗ ನಾನು ಚಿಕನ್ ಸುಕ್ಕ ಆರ್ಡರ್ ಮಾಡಿದ್ದೆ, ಊರ್ಕೊಳ್ಳಿ ಚಿಕನ್ ಸುಕ್ಕ ಅಂತ. ಚಿಕನ್ ಸುಕ್ಕ ತಿಂದಾಗ ಇಟ್ಸ್ ಅ ಹೋಮ್ಲಿ ಫೀಲಿಂಗ್, ತುಂಬ ಖುಷಿ ಆಯಿತು. ಆಮೇಲೆ ಫಿಶ್ ಬಿರಿಯಾನಿ ಮಸ್ತು ಇದೆ ಅಂತ ಹೇಳಿದ್ರು, ಅದನ್ನು ಟ್ರೈ ಮಾಡಿದ್ವಿ. ಇಟ್ ವಾಸ್ ಫ್ಯಾಂಟಾಬ್ಲಸ್. ಟೇಸ್ಟ್ ಮಾಡಿದ ಮೇಲೆ ಕೈ ತೊಳಿತೀನಿ, ಕೈಯಲ್ಲಿ ಏನು ಕಲರ್ ಇರಲಿಲ್ಲ. ದಟ್ ವಾಸ್ ದ ಬ್ಯೂಟಿಫುಲ್ ಪಾಯಿಂಟ್. ಅದಾದಮೇಲೆ ಊಟ ಮಾಡಿದ್ಮೇಲೆ ಏನು ನಮ್ಗೆ ಹೆವಿ ಫೀಲ್ ಆಗುತ್ತೆ, ಆ ಫೀಲ್ಸ್ ಆಗ್ತಾ ಇರಲಿಲ್ಲ. ಸೊ ಇಟ್ಸ್ ಅ ಕಂಪ್ಲೀಟ್ಲಿ ಹೋಮ್ ಮೇಡ್ ಫುಡ್. ತುಂಬ ಖುಷಿ ಆಗ್ತದೆ ಊಟ ಮಾಡಲಿಕ್ಕೆ. ಸೊ ಅದಕ್ಕೋಸ್ಕರ ನಾನು ಖುಷಿಯಾಗಿ ನನ್ನ ಫ್ರೆಂಡ್ಸ್ ಕರ್ಕೊಂಡ್ಬಂದಿದ್ದೀನಿ ಇವತ್ತು. ಆ್ಯಂಡ್ ಹಿಯರ್ ವಿ ಆರ್ ಅಗೇನ್ ಆರ್ಡರ್ ದಿಸ್ ಚಿಕನ್ ಸುಕ್ಕ, ಊರ್ಕೊಳ್ಳಿ ಚಿಕನ್ ಆರ್ಡರ್ ಮಾಡಿದ್ದೀವಿ, ಮತ್ತು ಪುನಃ ಫಿಶ್ ಬಿರಿಯಾನಿ ಆರ್ಡರ್ ಮಾಡಿದ್ದೀವಿ. ಬ್ಯೂಟಿಫುಲ್ ಟೇಸ್ಟ್ ಆ್ಯಂಡ್ ಎವ್ರಿಬಡಿ ಶುಡ್ ಟೇಸ್ಟ್ ದಿಸ್. ಇಷ್ಟೆಲ್ಲ ವೈಶಿಷ್ಟ್ಯದ ಖಾದ್ಯಗಳ ಜೊತೆಗೆ ತಂಪು ಪಾನೀಯವಾಗಿ ಗೋಲಿ ಸೋಡವನ್ನ ನೀಡುವ ಮೂಲಕ ಎಲ್ಲರ ಗಮನ ಸೆಳೆದಿದ್ದಾರೆ. ಅತ್ಯುತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆಯನ್ನ ಹೊಂದಿದ್ದು ಯಾವುದೇ ಜಂಜಾಟವಿಲ್ಲದೆ ನಿಮ್ಮ ಊಟವನ್ನ ನೀವು ನೆಮ್ಮದಿಯಾಗಿ ಸವಿಯಬಹುದಾಗಿದೆ. ಅಮ್ಮಂದಿರೇ ತಯಾರಿಸಿ ಅಮ್ಮಂದಿರೇ ಉಣಬಡಿಸುವ ಈ ಫಿಶ್ ಕ್ಯಾಂಪಸ್ನ ಸ್ವಾದಿಷ್ಟವಾದ ಬಾಡೂಟವನ್ನ ಸವಿಯಬೇಕು ಅಂತ ನಿಮಗನ್ನಿಸ್ತಾ ಇದೆಯಾ? ಹಾಗಾದ್ರೆ ಬನ್ನಿ ವೀಕ್ಷಕರೇ, ಡಯಾನಾ ಚೇಂಬರ್ಸ್ ಬಿಲ್ಡಿಂಗ್ ನಲ್ಲಿರುವಂತಹ ಹೋಟೆಲ್ ಫಿಶ್ ಕ್ಯಾಂಪಸ್ಗೆ. ಇಡೀ ಜಗವನ್ನೇ ಅಂಗೈಲಿ ನೋಡಿ ನೋಡಿ ಜನಮನದ